सह नो भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि उधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तकुम्हदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये द्वितीये पादे चतुर्भिः सूत्रैः उपनिबद्धेऽस्मिन् उत्पत्त्य संभवाधिकरणे तानि सर्वाणि चत्वारि सूत्राणि एकवारं पठित्वा अनन्तरं तत्रैव तस्मिन् अधिकरणे एव उत्पत्त्यसम्भवाधिकरणे अष्टमे उत्पत्त्यसम्भवाधिकरणे उपनिबद्धं प्रकृतं प्रथमं सूत्रम् इदं सूत्रं पादादितः द्विचत्वारिंशं सूत्रम् इदं सूत्रं द्विवारं पठित्वा सूत्रं तद्भाष्यभागं च यथामति विचारयामः। सर्वाग्रे शंकर भगवत पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्विचत्वारिंशं सूत्रं तद्भाष्यभागं च इदानीं विचारयामः। ॐ यमाश्रिता गिरां देवी नन्दयत्यात्मसंश्रितान् तमाश्रये श्रियाजुष्टं शङ्करं करुणानिधिम्। ॐ यमाश्रिता गिरां देवी नन्दयत्यात्मसंश्रितान्
ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಅಷ್ಟಮಂ ಚತುಸ್ಸೂತ್ರಾತ್ಮಕಂ ಉತ್ಪತ್ತ್ಯ ಸಂಭವಾಧಿಕರಣಂ. ಓಂ ಉತ್ಪತ್ತ್ಯ ಸಂಭವಾತ್ ಓಂ ನ ಚ ಕರ್ತುಃ ಕರಣಂ ಓಂ ವಿಜ್ಞಾನಾದಿಭಾವೇ ವಾ ತದಪ್ರತಿಷೇಧಃ ಓಂ ವಿಪ್ರತಿಷೇಧಾಚ್ಚ. ಇತಿ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯಃ ಪಾದಃ. ಇತಿ ದ್ವಿತೀಯಾಧ್ಯಾಯಸ್ಯ ಸಾಂಖ್ಯಾದಿಮತಾನಾಂ ದುಷ್ಟತ್ವ ಪ್ರದರ್ಶನಂ ನಾಮ ದ್ವಿತೀಯಃ ಪಾದಃ. ಇದು ಈ ಒಂದು ಪುಷ್ಪಿಕಾ ವಾಕ್ಯ, ಈ ನಾನು ಹೇಳಿದ ವಾಕ್ಯ ಕೊನೆಯಲ್ಲಿ ಹೇಳಿದ್ನಲ್ಲ, ಇದು ಅಪ್ಪಯ್ಯ ದೀಕ್ಷಿತರು ಈ ಒಂದು ಭಾಗಕ್ಕೆ ವ್ಯಾಖ್ಯಾನವನ್ನು ಬರೆದು ಕೊನೆಯಲ್ಲಿ ಈ ಒಂದು ಪಾದದ ಕೊನೆಯಲ್ಲಿ ಅವರು ಈ ಉದ್ಧಾರ ಮಾಡಿರ್ತಕ್ಕಂಥ ಒಂದು ಪುಷ್ಪಿಕಾ ವಾಕ್ಯ. ಇತಿ ದ್ವಿತೀಯಾಧ್ಯಾಯಸ್ಯ, ಏನು ದ್ವಿತೀಯಾಧ್ಯಾಯದಲ್ಲಿರ್ತಕ್ಕಂಥದ್ದು? ಸಾಂಖ್ಯಾದಿಮತಾನಾಂ ದುಷ್ಟತ್ವ ಪ್ರದರ್ಶನಂ ನಾಮ ದ್ವಿತೀಯ ಪಾದ. ಅವ್ರು ಕೊಟ್ಟಿರ್ತಕ್ಕಂಥ ಹೆಸರು ಈ ಒಂದು ಪಾದಕ್ಕೆ ಸಾಂಖ್ಯಾದಿಮತಗಳ ದುಷ್ಟತ್ವ ಪ್ರದರ್ಶನ ಅಂತ ಅರ್ಥಗರ್ಭಿತವಾದ ಒಂದು ಪುಷ್ಪಿಕಾ ವಾಕ್ಯ. ಪ್ರಕೃತ ಓಂ ಉತ್ಪತ್ತ್ಯ ಸಂಭವಾತ್ ಓಂ ಉತ್ಪತ್ತ್ಯ ಸಂಭವಾತ್. ಇದು ಮೊದಲನೆಯ ಸೂತ್ರ. ಅದರಲ್ಲಿ ಏನು ಅನ್ವಯ ಏನಾಗುತ್ತೆ ನಿನ್ನೆ ನೋಡಿದ್ದೇವೆ. ಇದನ್ನು ಜೀವಸ್ಯ ಉತ್ಪತ್ತ್ಯ ಸಂಭವಾತ್ ಈಶ್ವರ ನಿಮಿತ್ತೋಪಾದಾನ ಕಾರಣವಾದ ನೋಪಪದ್ಯತೆ. ಜೀವನಿಗೆ ಉತ್ಪತ್ತಿಯು ಸಂಭವಿಸುವ ಹಾಗಿಲ್ಲವಾದ್ದರಿಂದ ಈಶ್ವರ ನಿಮಿತ್ತೋಪಾದಾನ ಕಾರಣವಾದ, ಅಂದರೆ ಈಶ್ವರನು ನಿಮಿತ್ತ ಕಾರಣನೂ ಆಗಿದ್ದಾನೆ, ಉಪಾದಾನ ಕಾರಣನೂ ಆಗಿದ್ದಾನೆ ಎಂಬ ವಾದವು ಹೊಂದುವುದಿಲ್ಲ. ಇದು ನೋಡಿ ಸ್ವಲ್ಪ ಗೊಂದಲಕ್ಕೆ ಈಡಾಗ್ತಕ್ಕಂಥ ವಿಚಾರ. ಯಾಕೆ ಹಿಂದೆ ಇವರೇ ಹೇಳಿದ್ದಾರೆ, ಅದನ್ನು ಶಂಕರ ಭಗವತ್ಪಾದರು ಅನುವಾದ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲಿ? ಪೂರ್ವ ಪಕ್ಷದಲ್ಲಿ. ಏನು ಸ್ವಾಮಿ ಹಿಂದೆ ಹಾಗೆ ಹೇಳಿದ್ರಿ, ಹೀಗೆ ಹೇಳ್ತಾ ಇದ್ದೀರಾ, ಈಶ್ವರನು ಎರಡೂ ಕಾರಣ, ನಿಮಿತ್ತ ಕಾರಣ, ಉತ್ಪತ್ತಿ ಉಪಾದಾನ ಕಾರಣ ಅಂತ ಹೇಳಿದ್ದು, ಈಗ ಏನು ಮಾಡಿದ್ದೀರಿ ನೀವು? ತಿರುಗಿಬಿಟ್ರಲ್ಲ ವಾಪಸ್ಸು ಅಂತ ಹೇಳಿದ್ದಕ್ಕೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಅದನ್ನು ನೋಡೋಣ. ಈಗ ಈ ಭಾಗವತ ಮತದ ಅನುವಾದವನ್ನು ನಿನ್ನೆ ಮಾಡಿದ್ದಾರೆ ಭಗವಾನ್ ಶಂಕರರು. ಏನು ಇದರೊಂದು ಸಾರಾಂಶ? ಈ ಭಾಗವತ ಮತದವರು ಒಬ್ಬ ಈಶ್ವರನನ್ನು, ಯಾರವನು? ಈಶ್ವರನನ್ನು ಒಪ್ಪಿದ್ದಾರೆ. ಆ ಈಶ್ವರ ಯಾರವನು? ಭಗವಾನ್ ನಾರಾಯಣ, ಅವನೇ ಪರಂಬ್ರಹ್ಮ. ಅವನು ಏನಾಗ್ತಾನೆ? ಅವನು ವಾಸುದೇವಾದಿ, ವಾಸುದೇವನೇ ಮೊದಲಾದ 4 ವ್ಯೂಹಗಳಿಂದ, ಆ ವ್ಯೂಹಾತ್ಮನ ಅಂದರೆ ತನ್ನದೇ ವ್ಯೂಹ, ಅದು ಬೇರೆ ಯಾವುದೂ ಇಲ್ಲ. ತಾನೇ ವ್ಯೂಹವನ್ನು, ಆ ಚತುರ್ವ್ಯೂಹವನ್ನು ರಚನೆ ಮಾಡಿಕೊಂಡು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬತಕ್ಕಂಥಾಗಿ 4 ವ್ಯೂಹಗಳನ್ನು ಮಾಡಿ, ಆ 4 ವ್ಯೂಹಗಳಲ್ಲಿ ಯಾರು? ಈ ವಾಸುದೇವನೇ ಏನು ಮಾಡಿದ್ದಾನೆ? ಇವು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಮಾಡಿಕೊಂಡು, ಯಾತಕ್ಕೆ ಅವ್ರಿಗೆ ಆ ಹೆಸರು ಬಂತು? ವಾಸುದೇವನೇ ಅವನು, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಯಾಕೆ ಬಂತು ಅಂತಂದರೆ, ಆ ವಾಸುದೇವ ಷಡ್ಗುಣೈಶ್ವರ್ಯ ಸಂಪನ್ನ, ಪೂರ್ಣವಾಗಿದ್ದಾನೆ, ಪರಿಪೂರ್ಣವಾಗಿದ್ದಾನೆ ವಾಸುದೇವ. ಅವನಲ್ಲಿ ಯಾವಾಗ ಕೇವಲ 2 ಗುಣಗಳು ಮಾತ್ರ ಪ್ರಕಟವಾಗುತ್ತೋ, ಏನು? ಆ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಾಂಸಿ ಅಂತ ಹೇಳಿದ್ವಲ್ಲ, ಅದರಲ್ಲಿ ಕೇವಲ 2 ಗುಣಗಳು ಮಾತ್ರ ಪ್ರಕಟವಾದಾಗ ಅವನನ್ನು ಸಂಕರ್ಷಣ ಅಂತ ಹೇಳ್ತಾರೆ.
ಯಾವುದು 2 ಗುಣ? ಜ್ಞಾನ, ಬಲ. 6 ಗುಣಗಳಲ್ಲಿ ಜ್ಞಾನ, ಬಲ ಎಂಬುದು ಮಾತ್ರ ಪ್ರಕಟವಾದಾಗ ಅವನೇ ಸಂಕರ್ಷಣ. ನೋಡಿ, ಬೇರೆ ಯಾರೂ ಅಲ್ಲ, ವಾಸುದೇವನೇ. ಮತ್ತು ಅವನಿಂದ ಏನಾಯಿತು? ಆ ಒಂದು 2 ಗುಣಗಳಿಂದ ಕೂಡಿದ ಆ ಒಂದು ಸಂಕರ್ಷಣದಿಂದ ಇನ್ನೆರಡು ಗುಣ ಸೇರಿಸ್ಕೊಂಡ. ಆವಾಗ ಏನಾಯಿತು? ಪ್ರದ್ಯುಮ್ನ ಅಂತ ಆಯಿತು. 2 ಗುಣ ಯಾವುದು? ವೀರ್ಯ, ಐಶ್ವರ್ಯ 2 ಮಾತ್ರ ಪ್ರಕಟವಾದಾಗ ಪ್ರದ್ಯುಮ್ನ ಅಂತ ಆಯಿತು. ಆ ಪ್ರದ್ಯುಮ್ನ ಏನು ಮಾಡ್ದ? ತಿರ್ಗ ಇನ್ನೆರಡು ಗುಣ, 6 ಗುಣಗಳಲ್ಲಿ 4 ಆಯಿತು, 2 ಗುಣ ಶಕ್ತಿ, ತೇಜಸ್ಸು. ಇವುಗಳಿಂದ ಯಾವಾಗ ಪ್ರಕಟವಾಗುತ್ತಾನೋ ಆಗ ಅವನನ್ನೇ, ಆ ವಾಸುದೇವನನ್ನೇ ಅನಿರುದ್ಧ ಎಂದು ಹೇಳುತ್ತಾರೆ. ಹೌದು ತಾನೆ? ಹೀಗೆ ಒಬ್ಬ ಗೃಹಸ್ಥ ಇದ್ದಾನೆ, ಅವನು ಪ್ಯಾಂಟ್ ಹಾಕ್ಕೊಂಡು, ಕೋಟ್ ಹಾಕ್ಕೊಂಡು, ಸೂಟು ಬೂಟು ಹಾಕ್ಕೊಂಡು, ಟೈ ಕಟ್ಕೊಂಡ, ಆಗ ಅವನನ್ನು ಏನಂತಾರೆ? ಆಫೀಸರು ಅಂತಾರೆ. ಮನೆಗೆ ಬಂದ, ಪಂಚೆ ಉಟ್ಕೊಂಡ, ಗೃಹಸ್ಥ ಅಂತಾರೆ. ಇನ್ನೊಂದು ಮಾಡ್ದ, ಇನ್ನೊಂದು ಅಂತಾರೆ. ಹೋಗ್ತಾರೆ. ಮೂಟ ಉಟ್ಕೊಂಡ, ಓಹೋ ವೈದಿಕ ಅಂತಾರೆ. ಹೀಗೆ ಇವನೇ. ಹೀಗೆ ಈ ಸಂಕರ್ಷಣನೇ ಮೊದಲಾದವುಗಳು ಯಾರವರು? ಜೀವ, ಮನಸ್ಸು, ಅಹಂಕಾರ ರೂಪ ಅಂತ ಹೇಳ್ತಾರೆ. ಇದು ಒಂದು ಸಂಕ್ಷೇಪವಾಗಿ ಅವರ ಮತ. ಇಂತಹ ವಾಸುದೇವನನ್ನ ನಾವು ಹೇಗೆ ಪಡೆಯಬೇಕು? ಅವನ ಸನ್ನಿಧಿಯನ್ನು ಹೇಗೆ ಪಡೆಯಬೇಕು? ಅವನ ಸನ್ನಿಧಿ ಅಂತನ್ನತಕ್ಕಂಥದ್ದೇ ಮೋಕ್ಷ. ಅದನ್ನು ಹೇಗೆ ಪಡಿಬೇಕು ಅಂತ ಅನ್ನೋದನ್ನು ಇವತ್ತಿನ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ. ಎಲ್ಲಿ ತನಕ ಆಗಿತ್ತು? ಸಹ 83ನೇ ಭಾಷ್ಯವಾಗ ಸಹ ಅಂದ್ರೇನು? ಸಹ ವಾಸುದೇವ ಭಗವಾನ್ ಚತುರ್ಧ ಆತ್ಮಾನಂ ಪ್ರವಿಭಜ್ಯ ಪ್ರತಿಷ್ಠಿತ ವಾಸುದೇವ ವ್ಯೂಹರೂಪೇಣ, ಸಂಕರ್ಷಣ ವ್ಯೂಹರೂಪೇಣ, ಪ್ರದ್ಯುಮ್ನ ವ್ಯೂಹರೂಪೇಣ, ಅನಿರುದ್ಧ ವ್ಯೂಹರೂಪೇಣ ಚ. ಆಯಿತು. ವಾಸುದೇವೋ ನಾಮ ಪರಮಾತ್ಮ ಉಚ್ಯತೆ. ವಾಸುದೇವನೇ ಪರಮಾತ್ಮ. ಪರಮಾತ್ಮ ಅಂದ್ರೇನು? ಅವನು ಷಡ್ಗುಣೈಶ್ವರ್ಯ ಸಂಪನ್ನ. ವಾಸುದೇವನಲ್ಲಿ ಎಲ್ಲ 6 ಗುಣಗಳು ಇವೆ. ನೋಡಿ, ಯಾವಾಗ ಏಕೋ ವಾಸುದೇವ ನಿರಂಜನ ಜ್ಞಾನ ಸ್ವರೂಪ, ಅವನು ಯಾವಾಗ 6 ಗುಣಗಳಿಂದ ಕೂಡಿಕೊಂಡಿರುತ್ತಾನೆಯೋ, ಪರಿಪೂರ್ಣನಾಗಿರುತ್ತಾನೆಯೋ, ಆಗ ಅವನನ್ನು ವಾಸುದೇವ ಎಂತಲೂ. ಮತ್ತೆ ಕೇವಲ 2 ಗುಣಗಳಿಂದ ಕೂಡಿಕೊಂಡಿದ್ದಾಗ ಅವನನ್ನು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳ್ತಾರೆ. ಇದು ಅಲ್ಲಿ ವಾಸುದೇವ ನಾಮ ಪರಮಾತ್ಮ ಉಚ್ಯತೆ. ಪರಮಾತ್ಮ ಇತ್ಯುಕ್ತೆ ಷಡ್ಗುಣೈಶ್ವರ್ಯ ಸಂಪನ್ನ. ಸಂಕರ್ಷಣೋ ನಾಮ ಜೀವ, ಪ್ರದ್ಯುಮ್ನೋ ನಾಮ ಅನಿರುದ್ಧ. ಈ ಜೀವ ಅಂದ್ರೇನು? 2 ಗುಣಗಳಿಂದ ಕೂಡಿದ್ದಾನೆ ಅವನು. ಹೀಗೆ ಸಂಕರ್ಷಣಾದಯ ಅನಿರುದ್ಧ ಅಹಂಕಾರ, ಪ್ರದ್ಯುಮ್ನ ಮನಸ್ಸು, ಅನಿರುದ್ಧ ಅಹಂಕಾರ. ಅಯ್ಯೇ ತೇಷಾಂ ವಾಸುದೇವ ಪರಾ ಪ್ರಕೃತಿ. ಇವೆಲ್ಲವೂ ಏನು? ಪ್ರಕೃತಿ. ಇವೆಲ್ಲವೂ ಯಾರದ್ದು? ಪರಮೇಶ್ವರನದು. ಪರಮೇಶ್ವರ ಅಂದರೆ ಯಾರು? ಭಗವಾನ್ ನಾರಾಯಣ ಅಂತಕ್ಕಂಥದ್ದು ಭಾಗವತ ಮತದವರದ್ದು. ಈ ಭಗವಾನ್ ನಾರಾಯಣ ಅಂತಕ್ಕಂಥವನು 2 ಪ್ರಕೃತಿಯಿಂದ ಕೂಡಿಕೊಂಡಿದ್ದಾನೆ. 2 ಪ್ರಕೃತಿ ಯಾವುದು? ವಾಸುದೇವ ಎಂಬ ಪರಾ ಪ್ರಕೃತಿ, ಮತ್ತು ಇನ್ನು 3 ಇದೆಯಲ್ಲ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬತಕ್ಕಂತಹ ಅಪರಾ ಪ್ರಕೃತಿ. ಇದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಭಗವಂತ. ವಾಸುದೇವ ಅಂತ ಪದವನ್ನೇ ಬಳಸಿದ್ದಾನೆ. ವಾಸುದೇವ ಅಂತ ಹೇಳಿ ಆ ಒಂದು 2 ಪರಾಪ್ರಕೃತಿ, ಅಪರಾಪ್ರಕೃತಿ ಅಂತ ಹೇಳಿ, ಪರಾಪ್ರಕೃತಿಯನ್ನು ವಾಸುದೇವ ಅಂತ ಹೇಳಿ, ಅಪರಾಪ್ರಕೃತಿಯನ್ನು ಇದಕ್ಕಿಂತ ಭಿನ್ನವಾದದ್ದು ಅಂತ ಹೇಳಿ, ಅದೇ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ಮಾಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಪ್ರಕೃತಿ ಸ್ಥಾನಿಕರ್ಷತಿ. 2 ಪ್ರಕೃತಿಗಳನ್ನು ಅಲ್ಲೂ ಹೇಳಿದ್ದಾರೆ ಭಗವಂತ. ಹೀಗೆ ಇದು 2 ಪ್ರಕೃತಿಗಳಲ್ಲಿ ವಾಸುದೇವ ಪರಾಪ್ರಕೃತಿ. ಪರಾಪ್ರಕೃತಿ ಅಂದ್ರೇನು? ಕಾರಣ. ಮತ್ತು ಇತರೆ ಸಂಕರ್ಷಣಾದಯ ಕಾರ್ಯಂ. ಅಂದರೆ ಇನ್ನು 3 ಇದ್ದಾರಲ್ಲ, ಅವರು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ.
ಅವರು ಕಾರ್ಯ ಅಂದ್ರೆ ಒಂದೇ ಅಪರ ಪ್ರಕೃತಿ. ತಂ ಇತ್ತಂಭೂತಂ ಪರಮೇಶ್ವರಂ ಭಗವಂತಂ. ಆಯಿತು, ಭಗವಂತನ ಸ್ವರೂಪ ತಿಳಿದಾಯಿತು. ನಾರಾಯಣ ಪರಬ್ರಹ್ಮ, ಅವನು ಚತುರ್ವ್ಯೂಹ ಎಲ್ಲ ಗೊತ್ತಾಯ್ತು ನಮಗೆ. ನಮಗೇನು ಇಂತಹವನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಅದೇ ಮೋಕ್ಷ. ಅದನ್ನು ಹೇಗೆ ಪಡಿಬೇಕು ಅಂದರೆ ಇಲ್ಲಿ ಹೇಳ್ತಾರವರು, ಯಾರು? ಭಾಗವತರು. ಏನಂತ ಹೇಳ್ತಾರೆ? ತಂ ಇತ್ತಂಭೂತಂ ಪರಮೇಶ್ವರಂ ಭಗವಂತಂ. ಹೇಗೆ? ಅಭಿಗಮನ, ಉಪಾದಾನ, ಇಜ್ಜಾ, ಸ್ವಾಧ್ಯಾಯ ಯೋಗೈ ವರ್ಷ ಶತಂ ಇಷ್ಟ್ವಾ. ಆಯಿತು. ಆಮೇಲೆ ಕ್ಷೀಣ ಕ್ಲೇಶ ಭಗವಂತನೇವ ಪ್ರತಿಪದ್ಯತೆ ಇತಿ. ಇವನನ್ನು ಪಡೆಯಬೇಕಾದರೆ ಯಾರಿವನು? ಇವನು ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸಿನಿಂದ ಕೂಡಿರ್ತಕ್ಕಂತಹವನು. ಇಲ್ಲಿ ಅವರು ಒಂದು ಹೇಳ್ತಾರೆ, ಏನು? ಈ ಜ್ಞಾನ ಐಶ್ವರ್ಯ ಶಕ್ತಿ ಬಲ ಅಂತ ಅನ್ನೋದನ್ನು ಕೂಡ ನಾವು ಏನು ಜ್ಞಾನ ಅಂತ ನಾವು ಹೇಳ್ತೇವೆ, ಏನ್ರಿ ಅವನು ಮಹಾಜ್ಞಾನಿ ಕಣ್ರಿ, ಏನು ಅವನು ಏನು ಓಹೋಹೋ 6 ದರ್ಶನಗಳಲ್ಲಿ ಪ್ರವೀಣ ಅಂತೆ. ಇನ್ನೊಬ್ಬನ ಏನ್ರಿ ಅವನು 6 ಡಿಗ್ರಿ ಪಡ್ಕೊಂಡಿದ್ದಾನೆ, 4 ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಾನೆ, ಇದೆಲ್ಲ ಇಲ್ಲಿ ಅವರ ಪ್ರಕಾರ, ಭಾಗವತ ಮತದ ಪ್ರಕಾರ ಜ್ಞಾನ ಜ್ಞಾನ ಅಂದ್ರೆ ಏನು? ಜ್ಞಾನ ಎಂಥ ಜ್ಞಾನ ಅವನಿಗೆ ಭಗವಂತನಿಗೆ ಅಂದರೆ, ಈ ಭಾಗವನ್ನು ಸ್ವಲ್ಪ ನಾನು ಹೇಳಿದ್ದೆ ಅಂತ ಕಾಣುತ್ತೆ, ಹೇಳ್ತೇನೆ ಅಂತ ಇವತ್ತು ಹೇಳ್ತೇನೆ. ಇದು ನಮಗೆ ಈ ವ್ಯಾಖ್ಯಾನದಲ್ಲಿ ನಾನು ತಗೊಂಡಿರ್ತಕ್ಕಂಥದ್ದು ಇಲ್ಲಿ ಕಲ್ಪತರು ಪರಿಮಳ ಅಂತಂತ ಅದು ಅಪ್ಪಯ್ಯ ದೀಕ್ಷಿತರ ವ್ಯಾಖ್ಯಾನ, ಸೊಗಸಾದ ವ್ಯಾಖ್ಯಾನ ಬರೆದಿದ್ದಾರೆ. ನಾವು ನೋಡಿ, ಎಲ್ಲಿ ಭಾಷ್ಯವನ್ನು ಓದೋದಕ್ಕೆ ಆಗೋದಿಲ್ಲ, ಇನ್ನು ವ್ಯಾಖ್ಯಾನ ಎಲ್ಲಿ ಓದೋದು? ಇರಲಿ. ಏನು ಜ್ಞಾನ ಅಂದರೆ ಅವರ ಪ್ರಕಾರ ಏನು? ಜ್ಞಾನ ಅಂದರೆ ಭಾಗವತರು ಹೇಳ್ತಾರೆ, ಚೇತನಾತ್ಮಕ ಸಕಲ ಪ್ರಪಂಚ ಅಹಂಭಾವೋಲ್ಲೇಖಿತಯ ಸಾಮಾನ್ಯತೋ ವಿಶೇಷತಶ್ಚ ಸಕಲ ವಸ್ತು ಗೋಚರಂ ತಸ್ಯ ಜ್ಞಾನಂ ಉಚ್ಯತೆ. ನೋಡಿ, ಇದು ಜ್ಞಾನ ಅಂದರೆ ಯಾವುದೋ 6 ಡಿಗ್ರಿ ತಗೊಂಡಾಗಿದೆ ಅಂದ್ಬಿಟ್ಟು ಏನಿಲ್ಲ, ಅದಲ್ಲ. ಈ ಪರಮೇಶ್ವರನದು ಎಂಥ ಜ್ಞಾನ? ಅಪ್ರತಿಹತ ಜ್ಞಾನ. ಇದಕ್ಕೆ ತಡೆ ಎತ್ತಂತಕ್ಕಂಥದ್ದೇ ಇಲ್ಲ. ಯಾವುದು? ಚೇತನಾತ್ಮಕ, ಚೇತನ ಅಚೇತನಾತ್ಮಕ, ಚೇತನ ಅಚೇತನದಿಂದ ಕೂಡಿರ್ತಕ್ಕಂತಹ ಎಲ್ಲ ಪ್ರಪಂಚವನ್ನು ಕೂಡ ಅಹಂಭಾವೋಲ್ಲೇಖಿತಯ ಅಂದರೆ ತಾನು ಎಂಬುದಾಗಿ ಅದರ ಒಂದು ಸಾಮಾನ್ಯವಾದ ಸ್ವಭಾವ, ವಿಶೇಷವಾದ ಸ್ವಭಾವ ಎಲ್ಲವನ್ನೂ ಕೂಡ ಇವನು ಈ ಚೇತನಾತ್ಮಕವಾದ ಎಲ್ಲ ವಸ್ತುಗಳ ಈ ತರಹದ ಜ್ಞಾನವನ್ನು ತಿಳಿಯುವ ಸಮರ್ಥ. ಈ ತಿಳಿಯುವ ಸಾಮರ್ಥ್ಯಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಇಂತಹ ಜ್ಞಾನವುಳ್ಳವನು. ಒಂದು ಶಕ್ತಿ ಅಂದ್ರೇನು? ಶಕ್ತಿ ಅಂದ್ರೇನು? ಜಗತ್ ಪ್ರಕೃತಿ ಭಾವ ಶಕ್ತಿ ಅಂದ್ರೇನು? ಇಡೀ ಜಗತ್ತಿಗೆ ಯಾವುದಿದು ಚರಾಚರಾತ್ಮಕವಾದ ಚೇತನಾತ್ಮಕವಾದ ಇನ್ನೇನು ನಾಮರೂಪಾತ್ಮಕವಾದ ಮನಸ್ಸಿನಿಂದಲೂ ಅಚಿಂತ್ಯ ರೂಪವಾಗಿರತಕ್ಕಂತಹ ಈ ಜಗತ್ತಿಗೆ ಏನು ಎಲ್ಲ ಉಪಾದಾನ ಕಾರಣನೂ ಅವನೇ. ಏನೇನು ಸಲಕರಣ ಬೇಕೋ, ಸಾಧನ ಬೇಕೋ ಎಲ್ಲವನ್ನೂ ಒದಗಿಸ್ಕೊಂಡು ಬಿಡ್ತಾನೆ. ಯಾವುದು ಏನು ಸ್ವಯಂ ಶಕ್ತಿಯಿಂದ ಜಗತ್ ಪ್ರಕೃತಿ ಭಾವ ಅಂಥದ್ದು ಶಕ್ತಿ ಅವನಿಗೆ. 2 ಬಲ ಅಂದರೆ ಜಗತ್ ಸೃಜತೋ ಅಸ್ಯ ಶ್ರಮಾಭಾವ ಅಪ್ರಯತ್ನೇನ ಸ್ವಸೃಷ್ಟ ಸಕಲ ಜಗದ್ಧರಣಂ. ಬಲ ಅಂದ್ರೇನು? ಅವನ ಬಲ ಹೇಗಿದೆ ಅಂದರೆ ಸೃಷ್ಟಿ ಮಾಡ್ದ ಪ್ರಪಂಚವನ್ನು, ಜಗತ್ ಪ್ರಕೃತಿಯಿಂದೆಲ್ಲ ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡಿದ ಜಗತ್ತು ಹೇಗಿದೆ? ನಾಮರೂಪಾತ್ಮಕವಾಗಿ ವಿಚಿತ್ರವಾಗಿದೆ. ಒಬ್ಬ ಶಿಲ್ಪಿ ಇದ್ದಾನೆ, ಒಂದು ವಿಗ್ರಹ ಕಡಿಬೇಕಾದ್ರೆ ಏನಂತ ಸುಸ್ತಾಗ್ಬಿಡುತ್ತೆ ಅವನಿಗೆ, ಹೌದ್ ತಾನೆ? ಆದರೆ ಈ ಪರಮಾತ್ಮ ಎಂಥವನು ಗೊತ್ತೇನು? ಇಂತಹ ಅಸಾಧಾರಣವಾದ ಮನಸ್ಸಿನಿಂದ ಚಿಂತನೆ ಮಾಡುವುದಕ್ಕೂ ಆಗದ ಇಂತಹ ಜಗತ್ತನ್ನು ಸೃಷ್ಟಿಸಿದರೂ ಕೂಡ ಏನೊಂದು ಶ್ರಮ ಅಂತಕ್ಕಂಥದ್ದು ಇವನಿಗಿಲ್ಲ.
ಏನವನಿಗೆ? ಪುರುಷ ನಿಶ್ವಾಸವತ್ ಲೀಲಾನ್ಯಾಯೇನ. ನಾವು ಹೇಗೆ ಉಸಿರನ್ನ ಆಚೆ ಕಡೆ ಬಿಡ್ತೀವೋ ಹಾಗೆ ಲೀಲಾನ್ಯಾಯದಿಂದ, ಏನು ಶ್ರಮ ಇಲ್ಲ. ಮತ್ತೆ ಅಪ್ರಯತ್ನೇನ, ಯಾವ ಪ್ರಯತ್ನ ನಮ್ಮೊಂದು ಶಕ್ತಿ ಅಂತಕ್ಕಂಥದ್ದು ಅವನು ವ್ಯಯಿಸೋದಿಲ್ಲ. ಈ ಒಂದು ವಿಧಾನದಿಂದ ಸ್ವಸೃಷ್ಟ ಸಕಲ ಜಗದ್ಭರಣಂ, ತನ್ನಿಂದಲೇ ಸೃಷ್ಟವಾಗಿರತಕ್ಕಂಥ ಇಡೀ ಜಗತ್ತನ್ನ ತಾನು ಭರಿಸುವವನು, ತುಂಬಿಕೊಳ್ಳುವವನು, ವ್ಯಾಪಿಸುವವನು. ಇದು ಅವನ ಬಲ. ಇದು ಆಯ್ತಾನ? ಈಗ ಬಲ ಆಯಿತು. ಐಶ್ವರ್ಯ. ಐಶ್ವರ್ಯ ಅಂತಂದ್ರೆ ಏನು? ಅಪ್ರತಿಹತ ಐಚ್ಛತ್ವಂ. ಅಪ್ರತಿಹತ ಇವನ ಐಶ್ವರ್ಯ ಅಂತಂದ್ರೆ ಏನು? ಈ ಒಂದು ಇಚ್ಛೆ ಅಂತಕ್ಕಂಥದ್ದಕ್ಕೆ, ಸಂಕಲ್ಪ ಅಂತಕ್ಕಂಥದ್ದಕ್ಕೆ ಅಪ್ರತಿಹತ. ಒಂದು ಸಂಕಲ್ಪ ಮಾಡದಾದ್ರೆ ನಮಗೋದಾಯ್ತು. ಸಿದ್ಧ ಸಂಕಲ್ಪ ಪರಮಾತ್ಮ, ಯಾವ ತಡೆಯೂ ಇಲ್ಲ ಅವನಿಗೆ. ಐಶ್ವರ್ಯ. ವೀರ್ಯ ಅಂದ್ರೇನು? ಜಗತ್ ಪ್ರಕೃತಿತ್ವೇಪಿ ಪಯಸಃ ದಧಿಭಾವೇನ ಇವ ವಿಕಾರ ವಿರಹ. ಅಂದರೆ ಈ ಜಗತ್ತಿಗೆ ಇವನು ಉಪಾದಾನ ಕಾರಣನಾಗಿದ್ದರೂ ಕೂಡ ಏನಾಗುತ್ತೆ? ಒಂದು ಹಾಲು ಮೊಸರಾಗುವಾಗ ಅದಕ್ಕೇನಾಗುತ್ತೆ? ಅದು ವಿಕಾರ. ಹಾಲು ಮೊಸರಾಗುತ್ತೆ. ಆ ಒಂದು ಹಾಲು ಮೊಸರಾದ ಮೇಲೆ ಹಾಲಿನ ಭಾವ ಅಂತಕ್ಕಂಥದ್ದು ಏನೂ ಇರೋದಿಲ್ಲ. ಇಲ್ಲದೆ ಇದ್ದರೂ ಕೂಡ ಏನಾಗಿರುತ್ತೆ? ಅದು ಹಾಲಿನ ಅಂಶವೇ ಆಗಿರುತ್ತೆ. ಯಾಕೆ? ಹಾಲು ಇಲ್ಲದೆ ಹೋಗಿಬಿಟ್ಟರೆ ಮೊಸರಂತೂ ಆಗೋದೇ ಇಲ್ಲ. ಆಗ ಮೊಸರಾದ ಮೇಲೆ ಹಾಲಿನ ಯಾವ ಗುಣಲಕ್ಷಣಗಳು ಅದರಲ್ಲಿ ಇರೋದಿಲ್ಲ. ಅದೇ ಬೇರೆ ರುಚಿ, ಇದೇ ಬೇರೆ ರುಚಿ, ಅದೇ ಬೇರೆ ಸ್ವಭಾವ, ಇದೇ ಬೇರೆ ಸ್ವಭಾವ. ಉಪಯೋಗನೂ ಅಷ್ಟೇ. ಅದಕ್ಕೆ ಬೇರೆ ಉಪಯೋಗ, ಇದಕ್ಕೆ ಬೇರೆ ಉಪಯೋಗ. ಯಾವ ವಿಕಾರಕ್ಕೂ ಒಳಗಾಗದವನು. ತೇಜ ಅಂದ್ರೇನು? ಜಗತ್ ಸೃಷ್ಟೌ ಸಹಕಾರಿ ಅನಪೇಕ್ಷತ್ವಂ ಪರ ಅಭಿಭವ ಸಾಮರ್ಥ್ಯಂಚ. ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಇವನಿಗೆ ಸಹಕಾರಿ ಅನಪೇಕ್ಷತ್ವಂ. ಯಾವ ಸಹಕಾರ, ಯಾವ ಉದರ ಸಹಕಾರ, ಯಾರ ಸಹಕಾರವೂ ಬೇಡ. ಇನ್ನೊಬ್ಬ ಬೇಕಪ್ಪ ಅಸಿಸ್ಟೆಂಟು ಇಲ್ಲ. ಯಾವುದರ ಸಹಕಾರ, ಇರಬೇಕು, ಉಳಿಬೇಕು, ಸುತ್ತಬೇಕು, ಅದು ಬೇಕು, ಇದು ಏನೂ ಇಲ್ಲ. ಮತ್ತೆ ಪರ ಅಭಿಭವ ಸಾಮರ್ಥ್ಯಂ. ಮತ್ತೆ ಏನೇನಾದರೂ ಅಡ್ಡಿ ಬಂದರೆ ಎಲ್ಲವನ್ನೂ ಕೂಡ ಧೂಳೀಪಟ ಮಾಡಿಬಿಡುವಂತಹ ಸಾಮರ್ಥ್ಯ. ಇದು ಅವನ ತೇಜಸ್ಸು. ಹೀಗೆ ಹೇಳಿ ಈ ಒಂದು ಷಡ್ಗುಣೈಶ್ವರ್ಯ ಸಂಪನ್ನನಾದ ಈ ಪರಮಾತ್ಮ ತನ್ನನ್ನೇ ತಾನು 4 ಭಾಗವಾಗಿ 2 ಗುಣಗಳು. ಪೂರ್ಣ ಗುಣ ಇದ್ದರೆ ಅವನು ವಾಸುದೇವ. ಇನ್ನು 3 ಯಾವುದು? 2 ಗುಣ ಮಾತ್ರ ಇದ್ದರೆ ಅವನು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಆಗುತ್ತೆ ಅಂಥೇಳಿ ಇಂತಹ ಭಗವಂತನನ್ನು ಹೇಳ್ತಾರೆ. ಮತ್ತು ಇಂತಹ ಭಗವಂತನು ನಮಗೆ ಹೇಗೆ ಪ್ರಾಪ್ತನಾಗುತ್ತಾನೆ, ಇದು ಮುಖ್ಯ. ಅದೇ ತಾನೇ ಮೋಕ್ಷ. ಅದಕ್ಕೆ ಏನು ಹೇಳ್ತಾರೆ ಅವರು ಅಂದರೆ ನೋಡಿ, ತಂ ಇತ್ತಂಭೂತಂ ಪರಮೇಶ್ವರಂ ಭಗವಂತಂ ಅಭಿಗಮನ ಉಪಾದಾನ ಇಜ್ಜಾ ಸ್ವಾಧ್ಯಾಯ ಯೋಗೈ ಅಭಿಗಮನೋಪಾದಾನೇಜ್ಜಾ ಸ್ವಾಧ್ಯಾಯ ಯೋಗೈ ವರ್ಷಶತಂ ವಿಶ್ವ ಕ್ಷೀಣಕ್ಲೇಶ ಭಗವಂತಮೇವ ಪ್ರತಿಪದ್ಯತೆ ಇತಿ. ಇತ್ತಂಭೂತಂ ಪರಮೇಶ್ವರಂ, ಇಂತಹ ಜ್ಞಾನ ಶಕ್ತಿ, ಜ್ಞಾನೇಶ್ವರ ಶಕ್ತಿ ಬಲ ಇದೆಯಲ್ಲ, ಇದು ಇಂತಹ ಭಗವಂತನನ್ನ ಏನು ಮಾಡಬೇಕು? ಅಭಿಗಮನ, ಉಪಾದಾನ, ಇಜ್ಯ, ಸ್ವಾಧ್ಯಾಯ, ಯೋಗ ಎಂಬತಕ್ಕಂತಹ ಸಾಧನಗಳಿಂದ, 5 ಸಾಧನಗಳಿಂದ ಇವನನ್ನ ನಾವು ಸೇರಬೇಕು. ಇದರಿಂದ ಇವನು ಪ್ರಾಪ್ತವಾಗುತ್ತಾನೆ ಇಂತಹ ಅಂತ ಹೇಳಿದ್ರೆ. ಇಲ್ಲೂ ಕೂಡ ಎಷ್ಟು ಹೇಳಿಬಿಟ್ಟಿದಾರಲ್ಲ ಭಾಷ್ಯಕಾರರು. ಇದಕ್ಕೂ ಕೂಡ ಯಾಕೆಂದರೆ ಸ್ವಲ್ಪ ಕೆಲವು ಮುಖ್ಯವಾದದ್ದಕ್ಕೆ ವಿವರಣೆ ಪಡ್ಕೊಳ್ಳೋಣ. ಎಲ್ಲದಕ್ಕೂ ನಾವು ವ್ಯಾಖ್ಯಾನ ಅನುಸರಿಸಬೇಕಾದ್ದು ಅಂತಲ್ಲ, ನೋಡಬೇಕಾದ್ದಿಲ್ಲ. ಭಾಷ್ಯದಲ್ಲೇ ಅದು ಸಿದ್ಧವಾಗಿ ತೋರ್ತಾ ಇದೆ ನಮಗೆ. ಇಲ್ಲಿ ಏನಾಗಿದೆ? ಅಭಿಗಮನ,
ಇಂತಹ ಭಗವಂತನನ್ನು ಅಭಿಗಮನವನ್ನು ಮಾಡಬೇಕು. ಅಭಿಗಮನ ಅಂದ್ರೇನು? ಅವರು ಬರೀತಾರೆ ಅಪ್ಪಯ್ಯ ದೀಕ್ಷಿತರು, ಪ್ರಾತಃ ಭಗವನ್ಮಂತ್ರ ಜಪ ಸ್ತುತಿ ನಮಸ್ಕಾರಾದಿಕಂ ಅಭಿಗಮನಂ. ಬೆಳಗ್ಗೆ ಹೇಳ್ತಾನೆ, ಬೆಳಗ್ಗೆ ಎದ್ದ ತಕ್ಷಣ ಏನು ಭಗವನ್ಮಂತ್ರ, ಭಗವಂತನ ಮಂತ್ರ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ, ಜಪ ಮಾಡ್ತಾನೆ, ಸ್ತುತಿ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ಇವೆಲ್ಲ ಮಾಡ್ತಕ್ಕಂಥದ್ದಕ್ಕೆ ಭಗವಂತ ಅಭಿಗಮನ ಅಂತ ಹೆಸರು. ಮತ್ತೆ ಉಪಾದಾನ ಅಂದ್ರೇನು? ಉಪಾದಾನ ಅಂದರೆ ಪೂಜಾರ್ಥಂ ಪುಷ್ಪಾದಿ ಸಂಪಾದನಂ. ಇನ್ನು ಈ ಸ್ತುತಿ, ಭಗವಂತನ ಜಪ ಸ್ತುತಿ ಅವೆಲ್ಲ ಬೇಕಲ್ಲ, ನಮಸ್ಕಾರ ಎಲ್ಲ ಬೇಕಲ್ಲ ಪೂಜೆ ಮಾಡೋದಕ್ಕೆ. ಆ ಪೂಜಾರ್ಥವಾಗಿ ಹೂವು ಮತ್ತು ಇನ್ನು ಬೇಕಾದ ಸಲಕರಣೆಗಳು ಅದನ್ನೆಲ್ಲ ಒದಗಿಸಿಕೊಳ್ಳುವುದು, ಸಂಪಾದನೆ ಇದು ಉಪಾದಾನ, ಅದು ತೆಗೆದುಕೊಳ್ಳುವುದು ಅಂತ ಅರ್ಥ. ಇಜ್ಜ ಅಂದರೆ ಪೂಜಾ ಅಂತ, ಪೂಜಾಯಾಮ್ ಅಂತ ಅರ್ಥ. ಇದು ಇಜ್ಜ ಅಂದರೆ ಪೂಜೆ, ಭಗವಂತನ ಪೂಜೆ ಮಾಡೋದು. ಅದೇನು ಅಂದರೆ ತನ್ನ ಪೂಜೆ ಮಾಡುವುದು ಅಂದರೆ ಇಲ್ಲಿ ಎಲ್ಲ ತನು, ಮನ ಮತ್ತು ಅಹಂಕಾರ ಇವು ಮೂರನ್ನೂ ಕೂಡ ಭಗವಂತನ ಪಾದಗಳಿಗೆ ಅರ್ಪಿಸಿ ಆ ಒಂದು ಪೂಜೆಯನ್ನು ಮಾಡ್ತಕ್ಕದ್ದು ಇದು ಪೂಜೆ. ಸುಮ್ಮನೆ ಏನೋ ಕೈಯಲ್ಲಿ ಏನೋ ಕೈ ಕೆಲಸ, ಮಂಗಳಾರತಿ ಮಾಡ್ತಾ ಇರ್ತಾರೆ, ಗಂಟೆ ಆಗ್ತಾ ಇರುತ್ತೆ, ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ ಮನಸ್ಸು, ಅದಲ್ಲ. ಪೂರ್ತಿ ತನು ಮನ ಅಹಂಕಾರಗಳು ಪೂರ್ತಿಯೇನೋ ಭಗವಚ್ಛರಣ, ಹಾಗೆ ಅದು ಪೂಜೆ ಅಂತ ಅರ್ಥ. ಮತ್ತು ಸ್ವಾಧ್ಯಾಯ ಅಂದ್ರೇನು? ಭಗವಚ್ಛಾಸ್ತ್ರ ತದನುಗುಣ ಪುರಾಣ ಆಗಮ ಶ್ರವಣ ಚಿಂತನಾದಿಕಂ. ಸ್ವಾಧ್ಯಾಯ ಏನು? ಸ್ವಾಧ್ಯಾಯ ಪಾರಾಯಣ, ನಾವೇನು ವೇದ ಸ್ವಾಧ್ಯಾಯ ಅಂತ ಹೇಳ್ತೀವಿ. ಇಲ್ಲಿ ಸ್ವಾಧ್ಯಾಯ ಏನು ಅಂತಾರೆ ಭಾಗವತ ಹೇಳ್ತಕ್ಕಂಥದ್ದು ಭಗವಚ್ಛಾಸ್ತ್ರ, ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ಶಾಸ್ತ್ರ ಅಂದ್ರೇನು? ಇದು ವೇದಗಳನ್ನು ಸೇರಿ, ಭಗವಚ್ಛಾಸ್ತ್ರ ತಾನೇ ವೇದಗಳು, ವೇದ ಪಾರಾಯಣ ಮಾಡ್ತಾನೆ. ತದನುಗುಣ ಅಂದರೆ ಆ ವೇದಗಳನ್ನು ಅನುಸರಿಸಿರತಕ್ಕಂತಹ, ವೇದಗಳಿಂದ ಹೊರತಾಗಿರತಕ್ಕಂಥದ್ದಲ್ಲ, ವೇದಗಳನ್ನು ಅನುಸರಿಸಿರತಕ್ಕಂತಹ ಪುರಾಣ ಆಗಮ ಶ್ರವಣ ಚಿಂತನ. ಈ ಪುರಾಣ ಮತ್ತು ಆಗಮಗಳು ಬೇಕಾಷ್ಟಿದೆಯಲ್ಲ, ಆಗಮಗಳು ಬೇಕಾಷ್ಟಿದ್ರು ಕೂಡ 3 ಮುಖ್ಯವಾದ ಆಗಮಗಳನ್ನು ಹೇಳ್ತಾರೆ: ಪಾಂಚರಾತ್ರ, ಶೈವ ಮತ್ತು ವೈಖಾನಸ. 3 ಈ ಆಗಮ ಪೂರ್ವಕವಾಗಿ ಪುರಾಣ ಉಕ್ತಿಗಳಿಂದ ಅದು ಹೇಗಿದೆ? ಅದು ಎಲ್ಲ ಭಗವಚ್ಛಾಸ್ತ್ರ ತದನುಗುಣ, ಭಗವಚ್ಛಾಸ್ತ್ರ ವೇದ ಅದಕ್ಕೆ ಅನುಗುಣವಾಗಿದೆ ಅಷ್ಟೇ. ಇಂತಹದ್ದನ್ನು ಶ್ರವಣ ಚಿಂತನ, ಇದಕ್ಕೆ ಹೆಸರಾಯಿತು ಸ್ವಾಧ್ಯಾಯ ಅಂತಂತ. ಇನ್ನು ಯೋಗ ಅಂತಂದ್ರೇನು? ಯೋಗ ಅಂತಂದ್ರೇನು? ಯೋಗ ಚಿತ್ತವೃತ್ತಿ ನಿರೋಧ. ಅದನ್ನೇ ಇವರು ಹೇಳ್ತಾರೆ. ಅದು ಹೇಗೆ ಸಾಧ್ಯ? ನಮಗೆ ಚಿತ್ತವೃತ್ತಿ ನಿರೋಧ ಹೇಗೆ ಸಾಧ್ಯ ಅಂದರೆ, ಈ ಒಂದು ಕರ್ಮಾನುಷ್ಠಾನದಿಂದ. ಯಾವ ಕರ್ಮಾನುಷ್ಠಾನ? ಅದು ಯಾವುದೇ ಆಗಿರ್ಬೋದು. ಸಾಯಂ ಸಂಧ್ಯಾನಂತರಂ ಭಗವತಿ ಚಿತ್ತ ಸಮಾಧಾನಂ ಯೋಗ. ಯಾಕೆ ಬೆಳಗ್ಗೆ ಯಾಕೆ ಹೇಳಲಿಲ್ಲ ಅಂದರೆ, ಬೆಳಗ್ಗೆ ಸಾಮಾನ್ಯವಾಗಿ ಚಟುವಟಿಕೆಗಳು ಜಾಸ್ತಿ ಇರುತ್ತೆ, ಚಿತ್ತ ಸಮಾಧಾನ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಯಾರಿಗೆ ಆಗುತ್ತೆ? ಕೇವಲ ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ. 3 ಕಾಲದಲ್ಲೂ ಕೂಡ. ನಮ್ಮಂಥ ಗೃಹಸ್ಥರಿಗೆ ಸಾಯಂಕಾಲ ಎಲ್ಲ ಕೆಲಸಗಳು ಮುಗಿದ ಮೇಲೆ ಸಂಧ್ಯಾವಂದನೆ ಮಾಡಿ ನಂತರ ಏನು ಮಾಡಬೇಕು? ಆ ಭಗವಂತನ, ಯಾವ ಭಗವಂತ? ಹಿಂದೆ ಹೇಳಿದ್ರಲ್ಲ ಭಗವಂತ, ಅವನು ಚತುರ್ವ್ಯೂಹಾತ್ಮಕವಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತ. ಅವನಲ್ಲಿ ಚಿತ್ತ ಸಮಾಧಾನಂ, ಸಮಾಧಾನ ಇಡುವುದು, ಆಧಾನ ಅಂದರೆ ಇಡುವುದು, ಆಧಾನಂ ಅಂದರೆ ಪೂರ್ಣವಾಗಿ ಅವನಲ್ಲಿ ಸಮರ್ಪಣೆ ಮಾಡಿಬಿಡುವುದು. ಅಂದ್ರೇನು? ಅನನ್ಯ ಮನಸ್ಕನಾಗಿ, ಅನ್ಯ ಮನಸ್ಸಲ್ಲ, ಅನನ್ಯ ಮನಸ್ಕನಾಗಿ ಅವನು. ಇದಕ್ಕೆ ಹೆಸರು ಅಭಿಗಮನ, ಉಪಾದಾನ, ಇಜ್ಜ, ಸ್ವಾಧ್ಯಾಯ, ಯೋಗ. ಇದನ್ನ ಎಷ್ಟು ಮಾಡಬೇಕು? ಅಯ್ಯಯ್ಯೋ, ವರ್ಷಶತಂ. ಇದು ವರ್ಷಶತ ಅಂದರೆ 100 ವರ್ಷ ಅಂತಲ್ಲ, ಸಂಖ್ಯಾ ಅಂತಲ್ಲ. ಈ ಸಂಖ್ಯೆ ವರ್ಷ ಅಂದರೆ ಬಹಳ ಕಾಲ.
ಎಲ್ಲಿಯವರೆಗೆ ಪೂರ್ಣವಾಗಿ ಇವನು ಯಾವುದು ತನು ಮನ ಅಹಂಕಾರ ಮೂರು ಹೇಳಿದ್ವಲ್ಲ, ಅವೆಲ್ಲ ಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿ ತಾದಾತ್ಮ್ಯವನ್ನು ಪಡೆದುಕೊಳ್ಳುತ್ತದೆಯೋ ಅಲ್ಲಿಯವರೆಗೆ ಅಷ್ಟೇ. ಇಲ್ಲಿ 100 ವರ್ಷ, 120 ವರ್ಷ, 60 ವರ್ಷ, 50 ವರ್ಷ ಅಂತ ಅಲ್ಲ. ಹೌದು ತಾನೆ? ಈಗ ಭತ್ತವನ್ನು ಕುಟ್ಟಬೇಕು ಅಂತ ಹೇಳ್ತಾರೆ. ಕುಟ್ಟಬೇಕು, ಎಷ್ಟು ಕುಟ್ಟಬೇಕು? ಇದರಿ ಒನಕೆಯಿಂದ ಇಷ್ಟು ಎತ್ತರಕ್ಕೆ ಒನಕೆ ಎತ್ತಿಬಿಟ್ಟು 100 ಸರಿ ಕುಟ್ಟಬೇಕು. ಏನರ್ಥ ಅದು? ಏನಿಲ್ಲ. ಏನು ಭತ್ತ ಕುಟ್ಬೇಕನ್ರಿ ಪ್ರೀಹಿತ್ ಅಂತಕ್ಕಂಥದ್ದನ್ನ ಎಲ್ಲಿವರೆಗೆ ಅಂದರೆ ತುಷ ವಿಮೋಕ ಪರ್ಯಂತಂ ಅಷ್ಟೇ. ಹೊಟ್ಟೆಲ್ಲ ಹೋಗಬೇಕು, ಅಕ್ಕಿ ಆಗಬೇಕು, ಅಲ್ಲಿವರೆಗೆ ಕುಟ್ಬೇಕು. ಹಾಗೆ ಇದೂ ಕೂಡ ಈ ಒಂದು ಆ ಸ್ಥಿತಿಗೆ ಬರುವವರೆಗೂ ಕೂಡ ಇದನ್ನು ಮಾಡ್ತಾನೇ ಇರಬೇಕು ಅಂತ ಹೇಳಿ ಮತ್ತೆ ಹೇಳ್ತಾರೆ. ಆಗ ಏನಾಗುತ್ತೆ, ಇವನಿಗೆ ಕ್ಷೀಣ ಕ್ಲೇಶ, ಈ ಪಂಚ ಕ್ಲೇಶಗಳು ಅಂತ ಏನು ಹೇಳ್ತಾರೆ, ಅವಿದ್ಯಾ ರಾಗ ಅಸ್ಮಿತೆ ಅಂತ ಹೇಳ್ತಾರಲ್ಲ, ಅದು ಆ ಒಂದು 5 ಕ್ಲೇಶಗಳನ್ನು ಇವನು ಕಳೆದುಕೊಂಡು ಭಗವಂತನನ್ನ ಪ್ರತಿಪದ್ಯತೆ, ಇವನು ಹೋಗಿ ಸೇರುತ್ತಾನೆ, ಪಡೆಯುತ್ತಾನೆ. ಅಲ್ಲಿಗೇನಾಯಿತು, ಇಷ್ಟೆಲ್ಲ ಹೇಳಿದ್ದು ಈ ಮೋಕ್ಷ ಇವರ ಮತದಲ್ಲಿ, ಭಾಗವತ ಮತದಲ್ಲಿ ಯಾವುದಿದು ಸಾಧನ ಸಾಧ್ಯ. ಈ ಒಂದು ಸಾಧನಗಳಿಂದ ಅಭಿಗಮನ, ಉಪಾದಾನ, ವಿದ್ಯಾ, ಸ್ವಾಧ್ಯಾಯ, ಯೋಗ, ಈ ಒಂದು ಸಾಧನಗಳಿಂದ ಇವನು ಸಾಧ್ಯನಾಗುತ್ತಾನೆ. ಇಲ್ಲಿಗೆ ಇವರ ಒಂದು ಮೋಕ್ಷ ಸ್ವರೂಪ ಹೇಗಿದೆ, ಸಾಧನ ಸಾಧ್ಯವಾದ ಮೋಕ್ಷವನ್ನು ಇವರು ಹೇಳ್ತಾರೆ. ಅಂದರೆ ಏನು, ಸಾಧನೆ ಮಾಡಬೇಕಾದ್ರೇನೋ ಈಗ ಅವನಿಗೆ ಜೀವಭಾವ ಅಂತಕ್ಕಂಥದ್ದು ಇದೆ, ದ್ವಂದ್ವ ಇದೆ. ಈಗ ಅವನು ದ್ವಂದ್ವ ಪ್ರಪೂರ್ಣ, ದ್ವಂದ್ವ ಸಂಪನ್ನನಾಗಿದ್ದಾನೆ. ಈಗ ನಿಜವಾಗಲೂ ಕೂಡ ಈ ಒಂದು ಸಾಧನದಿಂದ ಅವನು ದ್ವಂದ್ವರಹಿತನಾಗಬೇಕು ಪರಮಾತ್ಮ. ಅಂದರೆ ಈಗ ಜೀವಭಾವ ಸತ್ಯ ಅಂತಕ್ಕಂಥದ್ದನ್ನು ಹೇಳಿ ಈ ಒಂದು ಸಾಧನದಿಂದ ನಾವು ಭಗವಂತನನ್ನು ಪಡೆಯಬೇಕು ಅಂತ ಹೇಳ್ತಾರೆ. ನೋಡಿ, ಇದು ಈ ಸಾಮಾನ್ಯವಾಗಿ ಇವತ್ತು 100ಕ್ಕೆ 90, 95 ಭಾಗದವರು ಹೇಳ್ತಕ್ಕಂಥ ಈ ಮಾತು. ಅವ್ರು ಏನು ಬೇಕಾದ್ರೂ ಹೇಳ್ಬೋದು, ಯಾವ ದೇವ ಬೇಕೇ ಏನೋ ಹೇಳ್ಬೋದು. ಆದರೆ ಇದನ್ನೇ ಹೇಳ್ತಕ್ಕಂಥ ಪೂಜೆ ಮಾಡಿರಿ, ಯಾವುದು ಯಜ್ಞ ಮಾಡಿ, ಏನೋ ಪೂಜೆ ಮಾಡಿ, ಆರಾಧನೆ ಮಾಡಿ, ಮನಸ್ಸನ್ನು ಸ್ವಾಧೀನ ಮಾಡ್ಕೊಳ್ಳಿ, ಶಾಂತಗೊಳ್ಳಿ, ಭಗವಂತನ ಸೇರ್ತೀರಿ. ಯಾವಾಗ? ಸತ್ತ ಮೇಲೆ ಅಷ್ಟೇ. ಪುನರ್ಜನ್ಮ ನಿನಗಿಲ್ಲ ಅಷ್ಟೆ ಅಂತ ಹೇಳ್ತಾರೆ. ಇದು ಇದು ಭಾಗವತರ ಒಂದು ಯಾವುದು ಆ ಭಾಗವತ ಮತದ ಅನುವಾದ. ಮತ್ತು ಅಷ್ಟೇ ಅಲ್ಲ, ಭಾಗವತರು ಹೇಳತಕ್ಕಂಥ ಮೋಕ್ಷ ಸ್ವರೂಪ. ಹೌದು ತಾನೆ? ಇದು ಈಗ ನೋಡಿ ಭಾಗವತರೇ, ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ಇಂತಹ ದೋಷವು ಬರುತ್ತದೆ ಅಂತ ಹೇಳಿ ಭಾಗವತ ಮತವನ್ನು ಆಚಾರ್ಯರು ನಿರಾಕರಣೆ ಮಾಡಿದ್ದಾರಾದರೂ ಕೂಡ ಪೂರ್ಣವಾಗಿ, ಅದೇನೋ ಸಾರಾಸಗಟಾಗಿ ಇಲ್ಲಿ ತಳ್ಳಿ ಹಾಕಿಲ್ಲ. ಅವರ ಒಂದು ಕೆಲವು ಅಂಶಗಳನ್ನು ಅವರು ಒಪ್ಕೊಂಡಿದ್ದಾರೆ. ಅದನ್ನು ಹಿಂದೆ ಹೇಳಿದ್ರು ಶಂಕರ ಭಗವತ್ಪಾದರು. ಏನಂತ ನೋಡಿ, ಶ್ರುತಿ ಸಮ್ಮತವಾಗಿ ಯಾವ್ಯಾವುದಿದೆಯೋ ಅದನ್ನು ನಾವು ಒಪ್ತೇವೆ. ಆದರೆ ನಿಮ್ಮ ಮತದಲ್ಲಿ ಶ್ರುತಿಗೆ ವಿರುದ್ಧವಾದ ಕೆಲವು ಅಂಶಗಳು ಇವೆ. ಅದನ್ನು ಆದ್ದರಿಂದ ನಾವು ನಿಮ್ಮ ಮತವನ್ನು ನಿರಾಕರಣೆ ಮಾಡ್ತಾ ಇದ್ದೇವೆ. ಪೂರ್ತಿಯಾಗಿ ಶ್ರುತಿ ಸಮ್ಮತವಾಗಿ ಇದ್ದುಬಿಟ್ಟಿದ್ದರೆ ಆಗ ನಾವು ನಿರಾಕರಣೆ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ, ಅದು ಯಾವುದೇ ಮತವಾಗಿರಲಿ. ಆದರೆ ನಿಮ್ಮ ಒಂದು ಮತದಲ್ಲಿ ಶ್ರುತಿಗೆ ವಿರುದ್ಧವಾದ ಕೆಲವು ಅಂಶಗಳಿವೆ, ಅದನ್ನು ನಾವು ನಿರಾಕರಣೆ ಮಾಡ್ತೇವೆ ಅಂಥೇಳಿ ಈ ಭಾಗದಲ್ಲಿ ಅವರು ಹೇಳ್ತಾ ಇದ್ದಾರೆ ಭಗವತ್ಪಾದರು. ನೋಡಿ, ಯಾವ ಅಂಶ ನಮಗೆ ಒಪ್ಪಾಗಿದೆ, ನಾವು ಸ್ವೀಕಾರ ಮಾಡ್ತೇವೆ, ಸರಿಯಾಗಿದೆ, ಮತ್ತು ಯಾವ ಅಂಶದಲ್ಲಿ ನಮಗೆ ವಿರೋಧವಿದೆ, ನಮಗೆ ವಿರೋಧ ಅಂದ್ರೇನು, ಶ್ರುತಿಗೆ ವಿರೋಧವಿದೆ ಅನ್ನುವುದನ್ನು ನಾವು ಈಗ ಹೇಳುತ್ತೇವೆ. ನೋಡಿ, ಇದು ಸ್ವಲ್ಪ ಜಾಸ್ತಿ ಒಂದು ಇದೆ, ಪೂರ್ತಿ ಆಗೋದಿಲ್ಲ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಬಿಟ್ಟು ಮುಂದೆ ಅನುವಾದ ಮಾಡೋಣ.
84ನೇ ಭಾಷ್ಯಭಾಗ. ತತ್ರ ಯತ್ ತತ್ರ ಯತ್ ತಾವತ್ತು ಉಚ್ಯತೆ ಅಂದ್ರೇನು? ಇಲ್ಲಿ ನಾವು ಮೊದಲನೆಯದಾಗಿ ಇದನ್ನ ಹೇಳುತ್ತೇವೆ. ಮೊಟ್ಟ ಮೊದಲೇ ಇದನ್ನು ಹೇಳ್ತೇವೆ. ಏನು ಹೇಳ್ತೀರಿ ಸ್ವಾಮಿ? ಯೋಸೌ ನಾರಾಯಣ ಪರಃ ಅವ್ಯಕ್ತಾತ್ ಪ್ರಸಿದ್ಧ ಪರಮಾತ್ಮ ಸರ್ವಾತ್ಮ. ಯೋಸೌ ನಾರಾಯಣ, ಯಾವ ಈ ನಾರಾಯಣನು, ನಾರಾಯಣ ಅಂದರೆ ಯಾರು? ಅವನು ಪರಿಪೂರ್ಣ ಸ್ವರೂಪ, ಷಡ್ಗುಣೈಶ್ವರ್ಯ ಸಂಪನ್ನ, ಮತ್ತೆ ನಿರಂಜನ ಜ್ಞಾನ ಸ್ವರೂಪ. ಹೇಳಿದ್ರೆ ಹಿಂದೆ ಹೇಳಿದಿಲ್ಲ ಅದು. ಇಂತಹ ಪರಮಾತ್ಮ ಇವನು ಯಾರು? ಅವ್ಯಕ್ತಾತ್ ಪರಃ, ಪರೋ ಅವ್ಯಕ್ತಾತ್, ಅವ್ಯಕ್ತಾತ್ ಪರ. ಅವ್ಯಕ್ತಾತ್ ಪರ ಅಂದ್ರೆ ಅವ್ಯಕ್ತಕ್ಕಿಂತಲೂ ಕೂಡ. ಯಾವುದು ಅವ್ಯಕ್ತ ಅಂದರೆ? ಪ್ರಕೃತಿಗಿಂತಲೂ ಕೂಡ. ಪ್ರಕೃತಿ ಯಾವುದು? ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಹೇಳಿದ್ನಲ್ಲ. ಎರಡು ಪ್ರಕೃತಿಗಳಿಗಿಂತಲೂ ಕೂಡ ಬೇರೆಯವನಾಗಿರ್ತಕ್ಕಂತಹ ಇಂತಹ ಯಾರು? ಪ್ರಸಿದ್ಧನಾಗಿರತಕ್ಕಂಥ ಪರಮಾತ್ಮ. ಅವನು ಯಾರು? ಸರ್ವಾತ್ಮ, ಎಲ್ಲರ ಸ್ವರೂಪವೇ ಅವನು. ಇಂತಹ ಆತ್ಮನಿಂದ ಏನು ಮಾಡಿದ ಅವನು? ಇದನ್ನಲ್ಲ ಪರಮಾತ್ಮ. ಅವನು ಆತ್ಮಾನಂ, ಅವನೇನು ಮಾಡ್ದ? ತನ್ನನ್ನೇ ಆತ್ಮಾನಂ, ಆತ್ಮನಂ, ತನ್ನಿಂದ ತಾನೇ ಅನೇಕಧ ವ್ಯೂಹ ಅವಸ್ಥಿತ ಇತಿ ತನ್ ನ ನಿರಾಕ್ರಿಯತೆ. ಮೊದಲನೆಯದಾಗಿ ನಾವು ಹೇಳ್ತೇವೆ ಭಾಗವತರೇ, ನೀವು ಹೇಳ್ತಾ ಇದ್ದೀರಲ್ಲ, ಇಂತಹ ಭಗವಂತ ಯಾವುದನ್ನು? ಈ ಒಂದು ಪರ ಅಪರ ಎಂಬ ಪ್ರಕೃತಿಗಿಂತಲೂ ಭಿನ್ನನಾಗಿರ್ತಕ್ಕಂತಹ, ಪ್ರಕೃತಿಯ ಒಂದು ಯಾವ ಒಂದು ಲೇಪವೂ ಇಲ್ಲದೆ ಇರತಕ್ಕಂಥ ಇಂತಹ ಪರಮಾತ್ಮ ಇದ್ದಾನಲ್ಲ, ಅವನು 4 ವ್ಯೂಹಗಳಿಂದ ಇದ್ದುಕೊಂಡು ಅವನು ಈ ಪ್ರಪಂಚ ಸ್ಥಿತಿ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರಲ್ಲ. ತನ್ನ ನಿರಾಕ್ರಿಯತೆ, ಅದನ್ನು ನಾವು ನಿರಾಕರಿಸುತ್ತಿಲ್ಲ. ನೋಡಿ ಎಷ್ಟು ಗೌರವಪೂರ್ವಕವಾಗಿ ಅವ್ರು ಹೇಳ್ತಾ ಇದ್ದಾರೆ ಆಚಾರ್ಯರು. ಅದನ್ನು ನಾವು ನಿರಾಕರಣೆ ಮಾಡ್ತಾ ಇಲ್ಲ. ಯಾತಕ್ಕೆ? ಶ್ರುತಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಇದನ್ನು ಹೇಳಿದ್ದಾನೆ. ಪರಾಪ್ರಕೃತಿ ಅಪರಾಪ್ರಕೃತಿ, ಅದರಿಂದ ಜೀವ ಉತ್ಪತ್ತಿ, ಪ್ರಪಂಚ ಉತ್ಪತ್ತಿ ಅವೆಲ್ಲ ಹೇಳಿದ್ದಾರೆ. ನಾವು ನಿರಾಕರಣೆ ಮಾಡೋದಿಲ್ಲ. ಅದು ಯಾಕೆ? ಶ್ರುತಿಯಲ್ಲಿ ಹೇಳಿದ್ದಾರೆ. ಅದು ಎಲ್ಲಿ ಹೇಳಿದ್ದಾರೆ? ಸ ಏಕಥಾ ಭವತಿ ತ್ರಿಧಾ ಭವತಿ, ಛಾಂದೋಗ್ಯದಲ್ಲಿ ಬರುತ್ತಲ್ಲ. ಯಾರು? ಸನತ್ ಕುಮಾರರಿಗೆ ನಾರದರು ಹೇಳ್ತಕ್ಕಂತಹ ಭಾಗ ಇದು. ಮತ್ತೆ ಅಲ್ಲಿ ಅದನ್ನ ಉದಾಹರಣೆಯನ್ನು ಕೊಟ್ಟು, ಇತ್ಯಾದಿ ಶ್ರುತಿಭ್ಯ ಪರಮಾತ್ಮನಃ ಅನೇಕಧಾ ಭಾವಸ್ಯ ಅಧಿಗತತ್ವಾತ್. ಹೀಗೆ ಶ್ರುತಿಯಲ್ಲಿಯೇ ಪರಮಾತ್ಮನು ಅನೇಕ ವಿಧವಾಗಿ ಅನೇಕ ರೂಪದಿಂದ ತೋರಿಕೊಳ್ಳಬಹುದು ಎಂಬುದನ್ನು ನಿಶ್ಚಯ ಮಾಡಿ ಹೇಳಿರುತ್ತದೆ ಶ್ರುತಿಯಲ್ಲಿ. ಆದ್ದರಿಂದ ನೀವು ಹೇಳ್ತಕ್ಕಂಥ 4 ರೂಪದಿಂದ ತೋರಿಕೊಳ್ತಾನೆ ಅಂತ ಹೇಳ್ತಿದ್ದೀರಲ್ಲ, ಅದನ್ನು ನಾವು ಅಲ್ಲಗಳೆಯುವುದಿಲ್ಲ. ಯಾಕೆ? ಶ್ರುತಿಯಲ್ಲಿ ಹೇಳಿದೆ. ನೋಡಿ, ಭಗವತ್ಪಾದ ಶ್ರುತಿ ಅಂತಂದರೆ ಎಷ್ಟು ಗೌರವ, ಎಷ್ಟು. ಇಂತಹ ಭಗವತ್ಪಾದರೇ ಹೇಳಿದ್ರು ಮುಂದೆ ಎಲ್ಲಿ? ಅಯ್ಯೋ, ಇಂತಹ 100 ಶ್ರುತಿಗಳು ಬಂದು ಅನುಭವಕ್ಕೆ ವಿರುದ್ಧವಾದ ಯಾವುದಾದರೂ ಒಂದನ್ನು ಹೇಳಿದರೆ ಅದನ್ನು ನಾವು ಸ್ವೀಕಾರ ಮಾಡಬಾರದು, ಸ್ವೀಕಾರ ಮಾಡುವ ಹಾಗಿಲ್ಲ ಅಂತ ಹೇಳಿಬಿಟ್ರು. ಏನಂದರೆ, ಒಂದು ಆಚಾರ್ಯರ ಆ ಒಂದು ಯೋಚನಾಲಹರಿ ಬುದ್ಧಿಶಕ್ತಿ, ಅದು ನಮಗೆ ಯಾರಿಗೂ ಕೂಡ ಅಚಿಂತ್ಯ, ಚಿಂತನೆ ಮಾಡೋದಕ್ಕೂ ಆಗೋದಿಲ್ಲ. ಅಷ್ಟು ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ಚಿಂತನೆ ಮಾಡೋಣ. ಇದನ್ನು ನಾವು ತಳ್ಳಿ ಹಾಕುವುದಿಲ್ಲ. ಏನು 4 ವಿಧ ರೂಪದಿಂದ ತೋರ್ಕೊಳ್ತಾನೆ ಅಂತಕ್ಕಂಥದ್ದು ಹಾಕೋದಿಲ್ಲ. ಪರಮಾತ್ಮ ತೋರ್ಕೊಳ್ಬೋದು. ಯಾಕೆ? ಅಚಿಂತ್ಯ ಶಕ್ತಿ ಸ್ವರೂಪ. ಯದಪಿ ತಸ್ಯ ಭಗವತಃ ಅಭಿಗಮನಾದಿಲಕ್ಷಣಂ ಆರಾಧನಂ ಅಜಸ್ರಂ ಅನನ್ಯಚಿತ್ತತೆಯ ಅಭಿಪ್ರೇಯತೆ ತದಪಿ ನ ಪ್ರತಿಷಿಧ್ಯತೆ. ನೋಡಿ ಭಾಗವತರೇ, ಇನ್ನೊಂದನ್ನು ಹೇಳ್ತಾ ಇದ್ದೀರಿ ನೀವು. ಏನು? ಇಂತಹ ಭಗವಂತ ಎಂತಹ ಅನೇಕ ರೂಪದಿಂದ 4 ರೂಪದಿಂದ ತೋರಿಕೊಳ್ತಾ ಇರತಕ್ಕಂತಹ ಷಡ್ಗುಣೇಶ್ವರ ಸಂಪನ್ನನಾದ ನಿರಂಜನ ಜ್ಞಾನ ಸ್ವರೂಪನಾದ ಭಗವಂತ ಇದ್ದಾನಲ್ಲ, ಅವನನ್ನು ಏನು ಮಾಡಬೇಕು?
ಪಡೆಯಬೇಕಾದ್ರೆ ಅಭಿಗಮನಾದಿ ಲಕ್ಷಣ ಹೇಳಿದ್ರಲ್ಲ, ಅಭಿಗಮನ, ಉಪಾದಾನ, ಯಜ್ಞ, ಸ್ವಾಧ್ಯಾಯ ಮತ್ತು ಯೋಗ ಹೇಳಿದ್ರಲ್ಲ. ಇಂತಹ ಸಾಧನಗಳಿಂದ ಏನು ಮಾಡಬೇಕು? ಅದನ್ನು ಲಕ್ಷ ಆರಾಧನೆ. ಅಜಸ್ರಂ ಅಂದರೆ ನಿರಂತರಂ ಅಂತ. ಅಜಸ್ರಂ ಅಂದರೆ ಯಾವಾಗಲೂ ಅಂತ ಅರ್ಥ. ನಿರಂತರಂ ಅಂತ. ನಿರಂತರಂ ಅನನ್ಯ ಚಿತ್ತತೆಯ ಅಂದರೆ ಬೇರೆ ಅನನ್ಯ ಮನಸ್ಕನಾಗಿ ಇದನ್ನು ಆರಾಧನೆ ಮಾಡಬೇಕು. ಎಲ್ಲಿವರೆಗೆ? ಎಲ್ಲಿವರೆಗೆ ಆಗುತ್ತೋ ಭಗವಂತ ಆಗುತ್ತೋ, ಆ ಒಂದು ಅನುಭವ ಆಗುತ್ತೋ ಅಲ್ಲಿವರೆಗೆ ಅಂತ ನೀವು ಹೇಳಿದ್ದೀರಲ್ಲ. ತದಪಿ ನ ಪ್ರತಿಷಿಧ್ಯತೆ, ಅದನ್ನೂ ಕೂಡ ನಾವು ಅಲ್ಲಗಳೆಯುವುದಿಲ್ಲ, ನಿರಾಕರಿಸುವುದಿಲ್ಲ. ಅದನ್ನೂ ಕೂಡ ಒಪ್ಪಿದ್ದೇವೆ. ಯಾತಕ್ಕೆ? ಅದು ಕೂಡ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಏನು ಸ್ವಾಮಿ ಎಲ್ಲ ಒಪ್ಕೋತಾ ಇದ್ದೀರಲ್ಲ, ಮತ್ತು ಇನ್ನೇನು ನಿರಾಕರಣೆ ಮಾಡೋದು ಅಂದರೆ ಈಗ ಹೇಳ್ತಾರೆ ನೋಡಿ, ಒಪ್ಕೊಂಡಾಯ್ತಲ್ಲ. ಯತ್ಪುನಃ ಇದ ಮುಚ್ಚತೆ. ಮತ್ತೆ ಮುಂದೆ ನೀವು ಹೇಳ್ತೀರಲ್ಲ ಸ್ವಾಮಿ ಭಾಗವತರೇ, ಅದು ಯಾವುದು? ಈ ವಾಸುದೇವನಿಂದ ಈ ಪರಿಪೂರ್ಣ ಜ್ಞಾನ ಸ್ವರೂಪ ಷಡ್ಗುಣೈಶ್ವರ್ಯ ಸಂಪನ್ನ ವಾಸುದೇವ, ಅವನಿಂದ ಏನಾಗುತ್ತೆ? ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳ್ತಾ ಇದ್ದೀವಲ್ಲ. ಈ ಉತ್ಪತ್ತಿ ಹೇಳ್ತಾ ಇದ್ದೀರಲ್ಲ. ಸಂಕರ್ಷಣ ಯಾರು? ಜೀವ. ಹೌದು ತಾನು ಹೇಳಿದ್ರಲ್ಲ ಹಿಂದೆ, ಸಂಕರ್ಷಣೋ ಜೀವ, ಜೀವ ಮನಸ್ಸು ಅಹಂಕಾರ. ಹೌದು ತಾನೆ? ಅದಕ್ಕೆ ಅವ್ರು ಹೇಳಿ ತನು ಮನ ಅಹಂಕಾರ ಮೂರನ್ನು ಸಮರ್ಪಣೆ ಮಾಡಬೇಕು, ಅದು ಪೂಜೆ. ಹೀಗೆ ನೀವು ಸಂಕರ್ಷಣ ಅಂತ ಹೇಳೋ ಜೀವ ಅಂತ ಹೇಳಿದ್ರಲ್ಲ, ಆ ಜೀವನಿಂದ ಮನಸ್ಸು, ಮನಸ್ಸಿನಿಂದ ಅಹಂಕಾರ ಅಂತ ಹೇಳ್ತಿರಲ್ಲ. ಇಲ್ಲಿ ನಮಗೆ ವಿರೋಧವಿದೆ ಅಷ್ಟೆ. ಇನ್ನು ಮಿಕ್ಕಿದ ಎಲ್ಲ ಅಂಶಗಳನ್ನು ನಾವು ಒಪ್ತೇವೆ, ನಿರಾಕರಣೆ ಮಾಡೋದಿಲ್ಲ. ಇಲ್ಲಿ ನಮಗೆ ವಿರೋಧವಿದೆ. ನೀವು ಹೇಳ್ತಾ ಇದ್ದೀರಲ್ಲ, ಜೀವನು ಉತ್ಪನ್ನನಾಗುತ್ತಾನೆ ಯಾರಿಂದ? ಈ ಒಂದು ವಾಸುದೇವ ಎಂಬ ಪರಾಪ್ರಕೃತಿಯಿಂದ. ಇವನು ಯಾರು? ಈಶ್ವರ ಅಲ್ಲ. ಈಶ್ವರನೇ ಏನು ಎರಡು ಪ್ರಕೃತಿ ತೋರ್ಕೊಳ್ತಾನೆ ಅಂತ ಹೇಳಿದ್ವಲ್ಲ, ಅಲ್ಲಿ ವಾಸುದೇವ ಪರಾಪ್ರಕೃತಿ, ಇನ್ನು ಮೂರು ಅಪರಾಪ್ರಕೃತಿ. ಹೀಗೆ ವಾಸುದೇವನೆಂಬ ಪರಾಪ್ರಕೃತಿಯಿಂದ ಈ ಜೀವ ತೋರ್ಕೊಳ್ತಾನೆ, ಉತ್ಪನ್ನನಾಗ್ತಾನೆ. ಅವನಿಂದ ಮನಸ್ಸು, ಅವನಿಂದ ಅಹಂಕಾರ ಅಂತ ಕ್ರಮವಾಗಿ ಹೇಳಿದ್ರಲ್ಲ. ಇದರಲ್ಲಿ ಈ ವಿಷಯದಲ್ಲಿ ನಾವು ಹೇಳುತ್ತೇವೆ ಅಂತ ಹೇಳಿ ಇದು ಸರಿಯಲ್ಲ. ಹೇಗೆ ಸರಿಯಲ್ಲ ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಬಹಳ ಮುಖ್ಯವಾದ ಭಾಗಗಳಿವೆಲ್ಲ. ಮುಂದಿನ ಭಾಗದಲ್ಲಿ ನೋಡೋಣ ಹೇಗೆ ಸರಿ ಇಲ್ಲ ಅಂತಕ್ಕಂಥದ್ದನ್ನು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.